ಹಿರಿಯೂರು ತಾಲೂಕಿನ ಹರಿಯಬ್ಬೆ ಗ್ರಾಮದಲ್ಲಿ ಇವತ್ತು ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಜನತಾದಳ ಪಕ್ಷದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರೇ, ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಅತ್ಯಂತ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ತಾಳ್ಮೆಯಿಂದ ಸಮಾಧಾನದಿಂದ ಕಳೆದ ಮೂರುವರೆ ಗಂಟೆಯಿಂದನೂ ಕೂಡ ಹರಿಯಬ್ಬೆ ಮತ್ತು ಸುತ್ತಮುತ್ತ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಗ್ರಾಮಸ್ಥ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ, ಪಕ್ಷದ ಅಭಿಮಾನಿಗಳೇ, ಇವತ್ತಿನ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಜನತಾದಳ ಪಕ್ಷದ ಸದಸ್ಯತ್ವ ನೋಂದಣಿಯನ್ನು ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಕಳೆದ ಬಾರಿ ಹರಿಯಬ್ಬೆ ಗ್ರಾಮಕ್ಕೆ ಬರಬೇಕಾಗಿತ್ತು ಅಂತಕ್ಕಂಥದ್ರ ಬಗ್ಗೆ ಈ ಭಾಗದ ಎಲ್ಲ ಮುಖಂಡರುಗಳು ಕೂಡ ವೇದಿಕೆ ಮೇಲೆ ಮಾತನಾಡಬೇಕಾದ್ರೆ ಎಲ್ಲವೂ ಕೂಡ ಪ್ರಸ್ತಾವನೆಯನ್ನು ಇಟ್ಟಿದ್ರು. ಆದರೆ ಕಾರಣಾಂತರಗಳಿಂದ ಹರಿಯಬ್ಬೆ ಗ್ರಾಮಕ್ಕೆ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲು ಚರ್ಚೆ ಆದಂಥ ಸಂದರ್ಭದಲ್ಲಿ ನಗರ ಪ್ರದೇಶದಲ್ಲಿ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಏನು ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ರು. ಆದರೆ ಸನ್ಮಾನ್ಯ ಕುಮಾರಣ್ಣ ಅವರು ತಮ್ಮ ಗ್ರಾಮಕ್ಕೆ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನೀವಾದರೂ ಕೂಡ ಗ್ರಾಮಕ್ಕೆ ಬಂದು ಹೋಗಬೇಕು ಅಂತಕ್ಕಂಥದ್ರ ಬಗ್ಗೆ ಹೇಳಿದಂಥ ಸಂದರ್ಭದಲ್ಲಿ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ರವೀಂದ್ರಪ್ಪನವರು ಜೊತೆಯಲ್ಲಿ ಹಲವಾರು ದಶಕಗಳಿಂದ, ಹಲವಾರು ವರ್ಷಗಳಿಂದ ಜಿಲ್ಲಾ ಅಧ್ಯಕ್ಷರಾಗಿ ತಾಲೂಕಿನಲ್ಲಿ ಅಭ್ಯರ್ಥಿಗಳಾಗಿ 2018ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರವನ್ನು ಬಯಸಿ ಕಣಕ್ಕಿಳಿದಿರ್ತಕ್ಕಂಥ ಯಶೋಧರರವರು ಕೂಡ ಅಣ್ಣವರು ಇಲ್ಲೇ ಇದ್ದಾರೆ. ಗೊತ್ತಿದೆ ನನಗೆ, ಏನು ಕಮ್ಮಿ ಅಂತರದ ಮತಗಳು ಅವರ ಪರವಾಗಿ ಕ್ರೋಢೀಕರಿಸಿರ್ತಕ್ಕಂಥದ್ದಲ್ಲ. ಪಕ್ಷದ ಅಭಿಮಾನಿಗಳು ಚಿತ್ರದುರ್ಗ ಜಿಲ್ಲೆನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳು ಇರ್ತಕ್ಕಂಥ ತಾಲೂಕು ಹಿರಿಯೂರು ವಿಧಾನಸಭಾ ಕ್ಷೇತ್ರ ಅಂತಕ್ಕಂಥದ್ದು 100ಕ್ಕೆ 100ರಷ್ಟು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಒಂದು ವೇದಿಕೆ ಮೂಲಕ ನಾನು ಪುನರ್ರಚಿಸಲಿಕ್ಕೆ ಬಯಸ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಕಳೆದ 3-4 ತಾಸು ಆಗಿದ್ರೂ ಕೂಡ ಒಂದು ಕುರ್ಚಿ ಕೂಡ ಅವಾಗಿಂದ ಅಳಗಾಡಿಲ್ಲ. ಬಹುಶಃ ಇವೆಲ್ಲವನ್ನ ನೋಡಿದಾಗ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಮೀರಿದಂಥ ಅಭಿಮಾನವನ್ನು ಹೊಂದಿರತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿದ್ದರೆ ಅದು ಜಾತ್ಯತೀತ ಜನತಾದಳ ಪಕ್ಷ, ರೈತರ ಪಕ್ಷ, ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಪ್ರಾದೇಶಿಕ ಪಕ್ಷ ಅಂತಕ್ಕಂಥದ್ದನ್ನ ಬಹುಶಃ ಇವತ್ತು ಇಡೀ ಜಿಲ್ಲೆಗೆ ಮತ್ತು ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಸಾಬೀತನ್ನ ಇವತ್ತು ತಾವುಗಳೆಲ್ಲರೂ ಏನು ಹರಿಯಬ್ಬ ಗ್ರಾಮದಲ್ಲಿ ಮಾಡಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಕಾರ್ಯಕ್ರಮದ ಪ್ರತಿಯೊಂದು ಸುದ್ದಿಯನ್ನ ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಮಾಡಿರ್ತಕ್ಕಂಥದಕ್ಕೆ ಬಂದಿರತಕ್ಕಂಥ ಎಲ್ಲ ಜಿಲ್ಲೆಯ ಹಾಗೂ ತಾಲೂಕಿನ ಪತ್ರಿಕಾ ಮಾಧ್ಯಮದ ನನ್ನ ಸ್ನೇಹಿತರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾಕೆಂದರೆ ಸಮಯ 3 ಗಂಟೆ ಆಗಿದೆ. ಇನ್ನು ಬಹಳಷ್ಟು ಜನ ಸ್ಥಳೀಯ ಮುಖಂಡರುಗಳು ಮಾತನಾಡಲಿಕ್ಕಿತ್ತು. ಆದರೆ ನೀವು ಕಾಯ್ತೀರೇಣ, ಪಾಪ ಮಾಧ್ಯಮದ ಸ್ನೇಹಿತರಿಗೆ ಒಟ್ಟಿಗೆ ಊಟ ಇಲ್ಲ, ಅವ್ರ ಪಾಪ ನಮ್ಗೆ ಹೊಟ್ಟೆ ಹಸಿತದೆ, ದಯವಿಟ್ಟು ನೀವು ಭಾಷಣ ಪ್ರಾರಂಭ ಮಾಡಿ ಅಂತ ಸನ್ನೆ ಮಾಡಿದ್ರಿಂದ ನಾನು ಈಗಲೇ ಮಾತನಾಡಬೇಕಾದಂಥ ಅವಕಾಶವನ್ನು ಕೊಟ್ಟಿದ್ದಾರೆ ನಮ್ಮ ತಾಲೂಕಿನ ಜನತೆ ಹಾಗೂ ನಮ್ಮ ಮುಖಂಡರುಗಳು.
ಒಂದು ಮಾತು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನಣ್ಣ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮೊದಲನೇ ಬಾರಿ ಆಡಳಿತವನ್ನು ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲೆಯ ಹಾಗೂ ತಾಲೂಕಿನ ಜನತೆಯ, ವಿಶೇಷವಾಗಿ ರೈತರ ಬದುಕಿಗೆ ಇವತ್ತು ಒಂದು ಹಸಿರಾಗಿಸ್ಬೇಕು, ರೈತರ ಬದುಕನ್ನ ಹಸನುಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಗೊಂಡಂಥ ತೀರ್ಮಾನ ಭದ್ರಾ ಮೇಲ್ದಂಡೆ ಯೋಜನೆ ಶಂಕುಸ್ಥಾಪನೆಯನ್ನು ಮಾಡುವ ಮೂಲಕ 100 ಕೋಟಿ ಅನುದಾನವನ್ನು ಇಟ್ಟು ಅದನ್ನು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಅನ್ನು ಪಡೆದು ಕ್ಲಿಯರೆನ್ಸ್ ಅನ್ನು ಕೊಟ್ಟು ಮೊದಲನೇ ಹಂತದ ಕಾಮಗಾರಿಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಅಂತಕ್ಕಂಥದ್ದನ್ನ ಬಹುಶಃ ನಿಮ್ಮ ಹೃದಯದಲ್ಲಿ ಈಗಾಗಲೇ ಶಾಶ್ವತವಾಗಿ ಅದನ್ನ ನೆಲೆ ಊರಿಬಿಟ್ಟಿದೆ. ನಾನೇನು ಮತ್ತೆ ಪದೇ ಪದೇ ಹೇಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಭದ್ರಾ ಮೇಲ್ದಂಡನೆ ಯೋಜನೆಗೆ ಸನ್ಮಾನ್ಯ ಕುಮಾರಣ್ಣ ಅವರು ಅವತ್ತೇನು ಹಣಕಾಸನ್ನ ಬಿಡುಗಡೆ ಮಾಡಿದ್ರು, ಸಂಪೂರ್ಣವಾಗಿ ಇವತ್ತು ಜಿಲ್ಲೆಯ ರೈತರು, ಕಷ್ಟಜೀವಿಗಳೇನಿದ್ದೀರಿ, ಸ್ವಾಭಿಮಾನಿಗಳೇನಿದ್ದೀರಿ, ನಿಮ್ಮ ಹೊಲ ಗದ್ದೆಗಳಿಗೆ ನೀರನ್ನು ಒದಗಿಸ್ಕೊಡ್ತಕ್ಕಂಥದಕ್ಕೆ ಮುಂದೆ ಬಂದಂಥ ಸರ್ಕಾರಗಳು ಎಷ್ಟರ ಮಟ್ಟಕ್ಕೆ ನಿಮಗೆ ಸಹಕಾರವನ್ನು ಕೊಟ್ಟಿದೆ ಅಂತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಆದರೆ ಒಂದು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನಣ್ಣ, ಇವತ್ತಿನ ಈ ರಾಜ್ಯ ಪ್ರವಾಸ ನಾನು ಯಾತಕ್ಕೋಸ್ಕರ ಇಷ್ಟು ಬೇಗ ಕೈಗೆತ್ಕೊಂಡಿದ್ದೇನೆ ಅಂತಕ್ಕಂಥದ್ದು ಬಹುಶಃ ಸಾಕಷ್ಟು ಜನರ ಮನಸ್ಸಿನಲ್ಲಿ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿರ್ಬೋದು. ಇಲ್ಲಿ ನನ್ನ ವೈಯಕ್ತಿಕ ಸ್ವಾರ್ಥ ಏನಿಲ್ಲ. ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತು ಕೇಂದ್ರಕ್ಕೆ ಹೋಗಿದ್ದಾರೆ ಸತ್ಯ. ಕೊನೆಯ ಹಂತದ ಕಾಲಘಟ್ಟದಲ್ಲಿ ಸಂಸತ್ ಚುನಾವಣೆಯಲ್ಲಿ ಮಂಡ್ಯದಿಂದ ಅಭ್ಯರ್ಥಿಗಳು ಸನ್ಮಾನ್ಯ ಕುಮಾರಣ್ಣ ಅವರೇ ಆಗಬೇಕು ಅಂತಕ್ಕಂಥದ್ದು ಒಂದು ಜಿಲ್ಲೆಯ ಕಾರ್ಯಕರ್ತರ ಬಯಕೆ, ಜನರ ಬಯಕೆ. ಜೊತೆಯಲ್ಲಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಸಂಸತ್ ಚುನಾವಣೆಗೆ ನಿಂತಂತ ಸಂದರ್ಭದಲ್ಲಿ NDA ಅಭ್ಯರ್ಥಿಗಳ ಗೆಲುವಿಗೂ ಕೂಡ ಒಂದು ಪ್ರಮುಖವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದಂತಾಗ್ತದೆ. ನಿಮ್ಮಂಥ ನಾಯಕರು ಇವತ್ತು 2 ಬಾರಿ ರಾಜ್ಯದಲ್ಲಿ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟಿದ್ದೀರಿ. ಅತ್ಯಂತ ಅಲ್ಪ ಅವಧಿಯಲ್ಲಿ ಯಾರು ಕೂಡ 5 ವರ್ಷದ ಸರ್ಕಾರ ಕೊಟ್ಟಂತ ಸಂದರ್ಭದಲ್ಲೂ ಕೊಡ್ಲಿಕ್ಕಾಗದೇ ಇರತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳು, ಸಾಧನೆಗಳು ನೀವು ಈ ರಾಜ್ಯದ 7.5 ಕೋಟಿ ಕನ್ನಡಿಗರ ಮನಸ್ಸನ್ನ ಮುಟ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಿ. ನಿಮ್ಮಂತ ನಾಯಕರು ರಾಷ್ಟ್ರದ ಸೇವೆಗೆ ಅಗತ್ಯತೆ ಇದೆ, ನೀವು ಸಂಸತ್ ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಹೇಳಿದಂಥ ಸಂದರ್ಭದಲ್ಲಿ ಯಾಕಿದನ್ನು ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ನಡೆದಂತ ಆ ಕೊನೆಯ ಕಾಲಘಟ್ಟದಲ್ಲಿ 1 ತಿಂಗಳು ಏನು ನಿರಂತರವಾಗಿ ಡೆಲ್ಲಿಗೆ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಸಭೆಯಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದೆ. ಅಲ್ಲಿ ನಡೆದಂಥ ಪ್ರತಿಯೊಂದು ವಿಚಾರವನ್ನು ಕೂಡ ನಾನು ಬಹಳ ಹತ್ತಿರದಿಂದ ಗಮನಿಸಿ, ಹಾಗಾಗಿ ಹೇಳ್ತಾ ಇದ್ದೇನೆ, ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋದ್ರು, ಮತ್ತೆ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಯಾರ ನಾಯಕತ್ವದ ಅಡಿ ಈ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸುಗಳಲ್ಲಿ ಏನಾದ್ರೆ ದಯಮಾಡಿ ತೆಗೆದಾಕಿ. ಯಾಕೆಂದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರಕ್ಕೆ ಇವತ್ತು ಹೋಗಿರ್ಬೋದು, ಆದರೆ ಇದು ತಾತ್ಕಾಲಿಕ. ಸನ್ಮಾನ್ಯ ಕುಮಾರಣ್ಣ ಅಂತಕ್ಕಂಥ ನಾಯಕರು, ಅವರ ನಾಯಕತ್ವ ಮುಂಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಒಂದು ಸಮೃದ್ಧ ನಾಡಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದಾದ್ರೆ ಇದು ಜನತಾದಳ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳ ಬಯಕೆ ಅಂತಕ್ಕಂಥದ್ದು ಮಾತ್ರ ತಿಳ್ಕೋಬೇಡಿ. ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಾನೇನು ಪ್ರವಾಸವನ್ನು ಕೈಗೆತ್ತಿಕೊಂಡಿದ್ದೇನೆ, ಇಂದಿನ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ, ಯಾವ ರೀತಿ 5 ಗ್ಯಾರಂಟಿಗಳ ಹೆಸರಿನಲ್ಲಿ ಕಳೆದ 2 ವರ್ಷದ ಹಿಂದೆ ಕಾಂಗ್ರೆಸ್ನವರು ಈ ರಾಜ್ಯದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡಿದ್ದಾರೆ. ಏನು ಸಮ್ಮಿಶ್ರ ಸರ್ಕಾರದ ಸಂಕಷ್ಟ ಅವರೇನು ಎದುರಿಸ್ತಾ ಇಲ್ಲ, ಅವರು ಸ್ವತಂತ್ರ ಸರ್ಕಾರವನ್ನ ಈ ರಾಜ್ಯದಲ್ಲಿ ರಚನೆ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಅವ್ರು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಮಾತನ್ನ ಉಳಿಸ್ಕೊಂಡಿದ್ದಾರ ಅಂತಕ್ಕಂಥದ್ದು ಇವತ್ತು ಈ ರಾಜ್ಯದ ಜನತೆ
ನಾಡಿನ ಉದ್ದಗಲಕ್ಕೂ ಕೂಡ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದಷ್ಟೇ ಅಲ್ಲ, ಸನ್ಮಾನ್ಯ ಕುಮಾರಣ್ಣ ಅವರ 20 ತಿಂಗಳು 14 ತಿಂಗಳ ಆಡಳಿತ ಶಾಶ್ವತವಾಗಿ 7.5 ಕೋಟಿ ಕನ್ನಡಿಗರ ಹೃದಯದಲ್ಲಿ ಉಳಿದೋಗಿದೆ. ಅದನ್ನು ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವ ಈ ರಾಜ್ಯಕ್ಕೆ ಅನಿವಾರ್ಯ ಇದೆ ಅಂತಕ್ಕಂಥದ್ದು ರಾಜ್ಯದ ಜನತೆ ಕೂಡ ಈ ಭಾವನೆಯನ್ನು ಎಲ್ಲೋದ್ರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿ ಈ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥದ್ದಕ್ಕೆ ಹೊರಟಿಲ್ಲ. ಈಗಾಗಲೇ ಕಲ್ಯಾಣ ಕರ್ನಾಟಕದಲ್ಲಿ ಬಹುತೇಕ ಜಿಲ್ಲೆಗಳು ತಾಲೂಕಿಗೆ ಹೋಗಿ ಬಂದಿದ್ದೇನೆ. ಕಿತ್ತೂರು ಕರ್ನಾಟಕದ ಬಹುತೇಕ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಹೋಗಿ ಬಂದಿದ್ದೇನೆ. ಉತ್ತರ ಕನ್ನಡಕ್ಕೂ ಕೂಡ ಕರ್ನಾಟಕಕ್ಕೂ ಕೂಡ ಹೋಗಿ ಬಂದಿದ್ದೇನೆ. ಮೊನ್ನೆ ಕುಮಟಾಗೆ ಹೋಗಿದ್ದೆ. ಎಲ್ಲಿ ನೋಡಿದ್ರು ಕೂಡ ಇವತ್ತು ಪ್ರಾದೇಶಿಕ ಪಕ್ಷ ಉಳಿಬೇಕು, ಪ್ರಾದೇಶಿಕ ಪಕ್ಷ ಬೆಳೆಸ್ತೇವೆ ಅಂತಕ್ಕಂಥದನ್ನ ರಾಜ್ಯದ ಜನತೆ ಇವತ್ತು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಹೋರಾಟ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದಣ, ಯಾರು ಕೂಡ ಧೃತಿಗೆಡ್ತಕ್ಕಂಥದ್ದು ಬೇಡ. ಇದಕ್ಕಿಂತ ಸಂಕಷ್ಟದ ದಿನಗಳನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಎದುರಿಸಿರ್ತಕ್ಕಂಥದ್ದನ್ನ ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ನಾವೆಲ್ಲರೂ ಓದಿದ್ದೇವೆ, ತಿಳ್ಕೊಂಡಿದ್ದೇವೆ. ಕೇವಲ 2 ಸ್ಥಾನ ಬಂದಂಥ ದಿನಗಳು ಕೂಡ ಜನತಾದಳ ಪಕ್ಷ ನೋಡಿದೆ. ಹಾಗಿದ್ದಂಥ ಸಂದರ್ಭದಲ್ಲಿ ಇವತ್ತು ನಾವಿರ್ತಕ್ಕಂಥ 18 ಶಾಸಕರಾಗಲಿ 2 ಸಂಸದರಾಗಲಿ ಏನು ಕಮ್ಮಿ ಅಲ್ಲ. 100ಕ್ಕೆ 100 ನಮಗೆ ಸಂಪೂರ್ಣ ಆತ್ಮವಿಶ್ವಾಸದಿಂದ ಇವತ್ತು ಪಕ್ಷವನ್ನ ತಳಮಟ್ಟದಿಂದ ಕಟ್ತೇವೆ ಅಂತಕ್ಕಂಥದ್ದನ್ನ ನಿಮ್ಮ ಮನಸ್ಸುಗಳಲ್ಲಿ ನೀವು ದೃಢ ಸಂಕಲ್ಪವನ್ನು ತೊಟ್ಟಬೇಕಾಗ್ತದಣ್ಣ. ಯಾಕೆಂದ್ರೆ ಈ ಪಕ್ಷ ದೇವೇಗೌಡರು ಕುಟುಂಬದ ಪಕ್ಷ ಅಲ್ಲ, ಇದು ಕನ್ನಡ ನಾಡಿನ ರೈತರ ಪಕ್ಷ, ದೀನದಲಿತರ ಪಕ್ಷ, ನಾಡಿನ ಹೆಣ್ಣು ಮಕ್ಕಳ ಪಕ್ಷ, ಯುವಕರ ಪಕ್ಷವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಜನತಾದಳ ಪಕ್ಷ 2028ರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ 7.5 ಕೋಟಿ ಕನ್ನಡಿಗರ ಒಂದು ಹೃದಯವನ್ನ ಗೆಲ್ತಕ್ಕಂಥದ್ದಕ್ಕೆ ಇಂದಿನಿಂದನೇ ನಮ್ಮ ರೈತಾಪಿ ವರ್ಗ ಯಾವ ಸಮಸ್ಯೆಗಳನ್ನ ಪ್ರತಿನಿತ್ಯ ಎದುರಿಸ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೇವೆ. ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ಘಟನೆ, ರಾಜ್ಯ ಸರ್ಕಾರಕ್ಕೆ ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ, ಕಿಂಚಿತ್ತು ಅವ್ರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ನ ಅವರು ಮಾಡ್ತಾ ಇಲ್ಲ ಅಂತಕ್ಕಂಥದಕ್ಕೆ ಒಂದು ಸಣ್ಣ ನಿದರ್ಶನ. ರಸಗೊಬ್ಬರ ಇವತ್ತು ರೈತರಿಗೆ ಏನು ಚೀಲ ತಗೊಂಡೋಗಿ ನಮಗೆ ರಸಗೊಬ್ಬರ ಕೊಡಿ ಅಂತಕ್ಕಂಥದ್ನ ಗಂಟುಗಟ್ಟಲೆ ಇವತ್ತು ಈ ರಾಜ್ಯ ಸರ್ಕಾರ ಅವ್ರನ್ನ ನಿಲ್ಲಿಸಿ ಕೊನೆಗೆ ರಸಗೊಬ್ಬರವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಈ ರಾಜ್ಯ ಸರ್ಕಾರದ ಕೈನಲ್ಲಿ. ಅಷ್ಟೇ ಅಲ್ಲ, ಇವತ್ತು ಈ TC ಕನೆಕ್ಷನ್ಗಳು ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 25,000 ರೂಪಾಯಿ ಇತ್ತು ಒಂದು TC ಕನೆಕ್ಷನ್ಗೆ. ಇವತ್ತು ಈ ರಾಜ್ಯ ಸರ್ಕಾರದಲ್ಲಿ TC ಕನೆಕ್ಷನ್ ಬೆಲೆ ಏನಾಗಿದೆ? 2.5 3 ಲಕ್ಷ, ಎಷ್ಟು ದುಪ್ಪಟ್ಟಾಗಿದೆ. ಇವತ್ತು ರೈತರು ಇವತ್ತು ಬದುಕ್ತಕ್ಕಂಥದ್ದಕ್ಕೆ ಎಂಥ ಸಂಕಷ್ಟದ ದಿನಗಳನ್ನ ಇವತ್ತು ಕಾಂಗ್ರೆಸ್ನ ಈ ಒಂದು ಆಡಳಿತದಲ್ಲಿ ಎದುರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವೆಲ್ಲ ನೋಡ್ತಾ ಇದ್ದೇವಣ್ಣ. ದಯಮಾಡಿ ಇವೆಲ್ಲವನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ನೀವಾಗಲೇ ನೋಡಿದ್ದೀರಿ. ಸನ್ಮಾನ್ಯ ಕುಮಾರಣ್ಣ ಅವರು ಒಮ್ಮೆ ಅಲ್ಲ 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ, ಅದರಲ್ಲೂ 2ನೇ ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ 2013 ಹಾಗೂ 2018ರಲ್ಲಿ ಇದೇ ಕಾಂಗ್ರೆಸ್ನ ಆಡಳಿತ ಇತ್ತು. ಇಂದಿನ ಮುಖ್ಯಮಂತ್ರಿಗಳೇ ಅಂದು ಮುಖ್ಯಮಂತ್ರಿಗಳಾಗಿದ್ರು. ಸಾಕಷ್ಟು ಆತ್ಮಹತ್ಯೆಗಳ ಪ್ರಕರಣ, ರೈತಾಪಿ ವರ್ಗ ನೇಣಿಗೆ ಶರಣಾಗಿರ್ತಕ್ಕಂಥದ್ದು ಸಾಕಷ್ಟು ನಾವು ನೋಡಿದ್ವು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನ ಕೊಟ್ಟರು, ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡ್ತೇನೆ, ಒಮ್ಮೆ ನಮಗೆ ಸಂಪೂರ್ಣ ಬಹುಮತದ ಆಶೀರ್ವಾದವನ್ನು ಮಾಡಿ ಒಂದು ಸರ್ಕಾರವನ್ನು ಕೊಡಿ ಅಂತ ಕನ್ನಡ ನಾಡಿನ ಜನತೆಗೆ ಸನ್ಮಾನ್ಯ ಕುಮಾರಣ್ಣ ಅವರು ಕೇಳ್ಕೊಂಡ್ರು. ಆದರೆ ನಮಗೆ 113 ಸ್ಥಾನ ಎಂದು ಕೂಡ ಬರಲಿಲ್ಲ. ನಮಗೆ ಇಲ್ಲಿವರೆಗೂ ಬಂದಿರತಕ್ಕಂಥದ್ದು 2018ರಲ್ಲೂ ಕೂಡ ಕೇವಲ 37 ಸ್ಥಾನ. ಬಹಳ ಸುಲಭವಾಗಿ ಕುಮಾರಣ್ಣ ಅವರು ಹೇಳ್ಬೋದಾಗಿತ್ತು, ಇಲ್ಲಪ್ಪ ನಾವು ಸಂಪೂರ್ಣ ಬಹುಮತದ ಸರ್ಕಾರ ಬಂದರೆ ಮಾತ್ರ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಮಾತನ್ನ ಕೊಟ್ಟಿದ್ದೆ. ಈಗ ನನಗೆ ಆ ಶಕ್ತಿ ಉಳಿದಿಲ್ಲ ಅಂತಕ್ಕಂಥದ್ದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳಲಿಲ್ಲ. ಅದರ ಬದಲಾಗಿ ಅವ್ರು ಕೊಟ್ಟಂತ ಮಾತನ್ನ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಕೊಟ್ಟಂತ ಮಾತನ್ನ, ರೈತರು ಸಂಕಷ್ಟದಲ್ಲಿದ್ದಂಥದ್ದನ್ನ ಗಮನಿಸಿ ರೈತರನ್ನ ಹೇಗಾದ್ರೂ ಸಂಕಷ್ಟದಿಂದ ಪಾರು ಮಾಡಬೇಕು ಅಂತಕ್ಕಂಥದ್ದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಅವತ್ತು ತಗೊಂಡಂತ ಒಂದು ನಿರ್ಧಾರ. 25,000 ಕೋಟಿಗೂ ಹೆಚ್ಚು ರೈತಾಪಿ ವರ್ಗದ 7.5 ಕೋಟಿ ಕನ್ನಡಿಗರಲ್ಲಿ ಎಷ್ಟು ಜನ ರೈತರಿದ್ದಾರೋ ಎಲ್ಲ ರೈತರಿಗೂ ಕೂಡ
ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ, ಸಹಕಾರಿ ಸಂಘ ಬ್ಯಾಂಕ್ಗಳಲ್ಲಿ ನೀವೇನು ಸಾಲವನ್ನು ತೆಗೆದುಕೊಂಡಿದ್ರಿ ಎಲ್ಲವನ್ನ ಸಂಪೂರ್ಣವಾಗಿ ಸಾಲವನ್ನು ಮನ್ನಾ ಮಾಡಿರ್ತಕ್ಕಂಥದ್ದು ನಿಮ್ಮ ಮನೆ ಮಗನಾದಂಥ ಸನ್ಮಾನ್ಯ ಕುಮಾರಣ್ಣ. ಹಾಗಾಗಿ ನಾನು ನಿನ್ನೆ ದಿನ ಹೇಳಿದೆ ಕುಮಾರಣ್ಣ ಅವರಿಗೆ, ಈ ರೀತಿ ಇವತ್ತು ಹಿರಿಯೂರಿನಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ ಅಂತ. ಆಗ ಅವರು ಭದ್ರಾ ಮೇಲ್ದಂಡ ಯೋಜನೆ ಬಗ್ಗೆ ನಾನು ಈಗ ತಾನೇ ಮಾತನಾಡ್ಬೇಕಾದ್ರೆ ನಮ್ಮ ಮುಖಂಡರುಗಳೆಲ್ಲ ಹೇಳಿದರು, ಅದ್ರ ಬಗ್ಗೆ ನೆನೆಸ್ಕೊಂಡ್ರು. ಆದರೆ ಏನವರು ಶಂಕುಸ್ಥಾಪನೆಯನ್ನು ಮಾಡಿ ಹಣಕಾಸನ್ನು ಇಟ್ಟು ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಮೊದಲನೇ ಹಂತಕ್ಕೆ ಚಾಲನೆ ಕೊಟ್ಟರು. ಆದರೆ ಇವತ್ತು ಎಲ್ಲಿಗೆ ಬಂದು ನಿಂತಿದೆ? ಸಂಪೂರ್ಣವಾಗಿ ಏನಾದರೂ ಕಾಮಗಾರಿಗಳು ಮುಕ್ತಾಯ ಆಗಿದೆಯಾ? ಎಲ್ಲವೂ ಕೂಡ ಕಾರ್ಯಗತಕ್ಕೆ ಬಂದು ನಿಂತಿದೆಯಾ? ರೈತರು ಈ ಜಿಲ್ಲೆನಲ್ಲಿ, ನಮ್ಮ ತಾಲೂಕಿನಲ್ಲಿ ಸಂಕಷ್ಟದಿಂದ ಹೊರಗಡೆ ಬಂದಿದ್ದಾರಾ? ಇವತ್ತಿಗೂ ಕೂಡ ಅದೇ ಸಂಕಷ್ಟದ ದಿನಗಳಲ್ಲಿ ನಮ್ಮ ರೈತರು ಪ್ರತಿನಿತ್ಯ ಎದುರಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ನಿನ್ನೆ ದಿನ ನನಗೆ ದೂರವಾಣಿ ಮೂಲಕ ಸನ್ಮಾನ್ಯ ಕುಮಾರಣ್ಣ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, 100ಕ್ಕೆ 100ರಷ್ಟು ಇವೆಲ್ಲವನ್ನ ಸಂಪೂರ್ಣವಾಗಿ ಜಿಲ್ಲೆನಲ್ಲಿ ನೀರಾವರಿ ಪ್ರದೇಶವಾಗಿ ಇವತ್ತೇನಾದರೂ ಚಿತ್ರದುರ್ಗ ಜಿಲ್ಲೆಗೆ ನೀರಾವರಿಯನ್ನು ಕಾಣ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದಾದರೆ ಜನತಾದಳ ಪಕ್ಷ ಸನ್ಮಾನ್ಯ ಕುಮಾರಣ್ಣ ಅವರ ಆಡಳಿತದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಬರಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಅಭಿಲಾಷೆ, ನಮ್ಮೆಲ್ಲರ ಬಯಕೆ ಅಣ್ಣ. ಹಾಗಾಗಿ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ. ಮತ್ತೊಂದು ವಾಣಿ ವಿಲಾಸ ಸಾಗರ ಸಕ್ಕರೆ ಕಾರ್ಖಾನೆ ಕಳೆದ 20 ವರ್ಷದಿಂದ ನೆನೆಗುದಿಗೆ ಏನು ಬಿಟ್ಟಿದೆ, ಯಾರಾದ್ರೂ ಮಾಡಿ ಒಂದು ಮರುಜೀವವನ್ನು ಒಂದು ಪುನಶ್ಚೇತನಗೊಳಿಸಬೇಕು ಅಂತಕ್ಕಂಥದ್ದಕ್ಕೆ ಜಿಲ್ಲೆಯ ಮುಖಂಡರು ನಾನು ಆಗಮಿಸ್ತಾ ಇದ್ದಂಗೆ ನನಗೆ ಸಂದರ್ಭದಲ್ಲಿ ನನಗೆ ಮತಗಟ್ಟನ್ನು ಮಾಡಿಕೊಟ್ಟಿದ್ದಾರೆ. ಇದು ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರ ಮುಂದೆ ಈ ಪ್ರಸ್ತಾವನೆಯನ್ನ ಇಡ್ಲಿಕ್ಕೆ ಬಯಸ್ತೇನಣ್ಣ. ಹಾಗಾಗಿ ಇವತ್ತು ವಿಶೇಷವಾಗಿ ಹಿರಿಯೂರು ತಾಲೂಕಿನಲ್ಲಿ ಈ ಒಂದು ಸಭೆ ನಡೀತಾ ಇದೆಯಣ್ಣ. ಒಂದು ಈ ಪಕ್ಷದ ಕಾರ್ಯಕರ್ತನಾಗಿ ನನಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ಹಿರಿಯೂರು ತಾಲೂಕಿನಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ವಿಚಾರ ನಿಮ್ಮ ಮುಂದೆ ಪ್ರಸ್ತಾವನೆಯನ್ನು ಇಟ್ಟುಬಿಡ್ತೇನೆ. ಈ ಭಾಗದಲ್ಲಿ ಚಿತ್ರದುರ್ಗದಲ್ಲಿ ವಿಶೇಷವಾಗಿ ಹಲವಾರು ತಾಲೂಕುಗಳಲ್ಲಿ ಕಾಡುಗೊಲ್ಲರ ಸಮುದಾಯ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಬಹುಶಃ ನೀವು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಓದಿರ್ತೀರಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈಗಾಗಲೇ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ನಾಯಕರ ಜೊತೆ, ವಿಶೇಷವಾಗಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಕೂತು ಮಾತನಾಡಿದ್ದಾರೆ. ಕಾಡುಗೊಲ್ಲರನ್ನ ಇವತ್ತು ST ಸಮುದಾಯಕ್ಕೆ ಸೇರಿಸ್ತಕ್ಕಂಥ ಒಂದು ಪ್ರಯತ್ನ ಈಗಾಗಲೇ ಪ್ರಾಮಾಣಿಕವಾಗಿ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ಮಾಡ್ತಾ ಇದ್ದಾರಣ್ಣ. ಹಾಗಾಗಿ ಅದು ಕೂಡ ದಯಮಾಡಿ ನಿಮ್ಮ ಗಮನದಲ್ಲಿರಲಿ. ಇವತ್ತೇನು ಹಿರಿಯೂರು ತಾಲೂಕಿನಲ್ಲಿ ರವೀಂದ್ರಪ್ಪ ಅವರು ಇರ್ಬೋದು, ಯಶೋಧರ ಅವರು ಇರ್ಬೋದು, ತಾಲೂಕು ಅಧ್ಯಕ್ಷರು ಹನುಮಂತಣ್ಣ ಅವರು, ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಬಹಳ ಜನ ಹಿರಿಯ ಮುಖಂಡರುಗಳು, ಜಯಣ್ಣ ಅವರು ಜಿಲ್ಲಾಧ್ಯಕ್ಷರು ಇದ್ದಾರೆ, ಜಯಣ್ಣ ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ. ಇವರೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಿನಿಂದ ತಾಲೂಕಿನಲ್ಲಿ ಈ ಪಕ್ಷವನ್ನು ಕಟ್ಟು ಬೆಳೆಸ್ತೇವೆ ಅಂತಕ್ಕಂಥ ನಿರ್ಧಾರವನ್ನು, ಅಚಲವಾದಂಥ ದೃಢ ಸಂಕಲ್ಪವನ್ನು ಇವತ್ತಿಂದ ತೊಟ್ಟಿದ್ರೆ 100ಕ್ಕೆ 100ರಷ್ಟು ತಾಲೂಕಿನ ಜನತೆ ಜನತಾದಳ ಪಕ್ಷವನ್ನು 100ಕ್ಕೆ 100 ರಾರಾಜಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ. ದಯಮಾಡಿ ಅಣ್ಣ, ಇದು ನಮ್ಮ ಪಕ್ಷದ ಇಲ್ಲ ಇರ್ಲಿ ಒಂದು ನಿಮಿಷ ಅಣ್ಣ. ನೀನು ಹೇಳ್ತಾ ಇರೋದ್ರಲ್ಲಿ 100ಕ್ಕೆ 100ರಷ್ಟು ಸತ್ಯ. ನೀವೆಷ್ಟು ತಾಲೂಕಿನ ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನನ್ನ ಮುಂದೆ ಪ್ರಸ್ತಾವನೆ ಮಾಡ್ತಿದ್ದೀರೋ, ನಾನು ತಾಲೂಕಿಗೆ ಪ್ರತಿದಿನ ಬರದೇ ಹೋದ್ರು ತಾಲೂಕಿನ ಆಗು ಹೋಗುಗಳೇನಿದೆ, ಸಮಸ್ಯೆಗಳೇನಿದೆ, ಮುಂದಿನ ದಿನಗಳಲ್ಲಿ ಇದು ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಬೇಕಾಗ್ತದೆ. ಮುಖಂಡರುಗಳನ್ನ ಕೂರಿಸ್ಕೊತೀನಿ, ಸಭೆ ಮಾಡ್ತೇನೆ. 100ಕ್ಕೆ 100ರಷ್ಟು ಸಣ್ಣ ಪುಟ್ಟ ವೈಮನಸ್ಸುಗಳು ಏನೇ ಇರಲಿ, ಯಾಕೆಂದ್ರೆ ಇಲ್ಲಿ ಯಾವುದೋ ಒಂದು ವ್ಯಕ್ತಿಯ ಪ್ರಶ್ನೆ ಅಲ್ಲಣ್ಣ. ಒಂದು ಮಾತು ಹೇಳ್ತೀನಿ, ಇವತ್ತು ನನ್ನಿಂದ ಜನತಾದಳ ಪಕ್ಷ ಅಲ್ಲ, ಜನತಾದಳ ಪಕ್ಷದಿಂದ ನಿಖಿಲ್ ಕುಮಾರಸ್ವಾಮಿ,
ಹಾಗಾಗಿ ಈ ಪಕ್ಷವನ್ನ ನಂಬಿಕೆ ಇಟ್ಟು ಕಟ್ಟಿ ಬೆಳೆಸಿ ಶ್ರಮ ವಹಿಸಿ ಯಾವುದೇ ಫಲಾಪೇಕ್ಷೆಗಳು ನಿರೀಕ್ಷೆಗಳು ಇಟ್ಕೊಳ್ದಿರ ತುಂಬ ಜನ ಸಹಸ್ರಾರು ಸಂಖ್ಯೆಯಲ್ಲಿ ಈ ಪಕ್ಷವನ್ನು ಕಟ್ ಬೆಳೆಸಿರ್ತಕ್ಕಂಥ ಪ್ರಾಮಾಣಿಕರಿದ್ದೀರಣ್ಣ. ಹಾಗಾಗಿ ನಿಮ್ಮ ಮನಸ್ಸುಗಳಲ್ಲಿ ಇವತ್ತೇನು ಕೆಲವೊಂದಷ್ಟು ತಾಲೂಕಿನಲ್ಲಿ ಒಂದಷ್ಟು ಗೊಂದಲದ ವಾತಾವರಣ ಇದೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸುಗಳಲ್ಲಿದೆ. ಅದಕ್ಕಿಂತ 100ರಷ್ಟು ಬೆಟ್ಟದಷ್ಟು ನನ್ನ ಮನಸ್ಸಲ್ಲೂ ಕೂಡ ನಾನು ಆಲೋಚನೆಯನ್ನು ಇಟ್ಕೊಂಡಿದ್ದೇನೆ. 100ಕ್ಕೆ 100 ವಿಶ್ವಾಸ ಇಡಿ, ಬಗೆಹರಿಸ್ತೇವೆ. 100ಕ್ಕೆ 100 ಬಗೆಹರಿಸ್ತೇವೆ. 2028 ವಿಧಾನಸಭಾ ಚುನಾವಣೆ ಬರ್ಲಿಕ್ಕಿಂತ ಮುಂಚಿತವಾಗಿ ಸ್ಥಳೀಯ ಚುನಾವಣೆಗಳನ್ನ ಇರಪ್ಪ ಸಾಕಣ ನಿನ್ ಮಾತು ಕೇಳಿಸ್ಕೊಂಡೆ ತಾನೆ ಇರೋಣ. ಮುಂಬರ್ತಕ್ಕಂಥ ಕೇರಳ ಸ್ಥಳೀಯ ಚುನಾವಣೆಗಳು ಇರಲಿ, ವಿಧಾನಸಭಾ ಚುನಾವಣೆ ಬಹಳ ದೂರ ಇದೆ. ಸ್ಥಳೀಯ ಚುನಾವಣೆ ಅಂದರೆ ಗ್ರಾಮ ಪಂಚಾಯಿತಿ ಚುನಾವಣೆ ಡಿಸೆಂಬರು ಜನವರಿ ತಿಂಗಳಲ್ಲಿ ಘೋಷಣೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ. ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಕೋರ್ಟು ಈಗಾಗಲೇ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ. ಈ ಕೂಡಲೇ ಯಾವುದಾದ್ರೂ ದಿನಾಂಕವನ್ನು ನಿಗದಿ ಮಾಡಿ ಘೋಷಣೆ ಮಾಡಿ ಅಂತಕ್ಕಂಥದ್ದು ಹೇಳಿದೆ. ಆದರೆ ಸರ್ಕಾರ ದಪ್ಚರ್ಮದ ಸರ್ಕಾರ, ಅವರು ಕೊಟ್ಟಿರ್ತಕ್ಕಂಥ ಆಡಳಿತ, ಅವರ ಆಡಳಿತದಲ್ಲಿ ಆಗಿರ್ತಕ್ಕಂಥ ವೈಫಲ್ಯತೆಗಳು ಇವೆಲ್ಲವೂ ಕೂಡ ಮನದಟ್ಟು ಮಾಡ್ಕೊಂಡು ಅವರು ZPTP ಚುನಾವಣೆಯನ್ನು ನಡೆಸ್ತಕ್ಕಂಥದಕ್ಕೆ ಮುಂದಾಗ್ತಾ ಇಲ್ಲ. ಆದರೆ ಗ್ರಾಮ ಪಂಚಾಯಿತಿ ಚುನಾವಣೆ ನಾವೆಲ್ಲ ಎದುರು ನೋಡ್ತೇವಣ. ಯಾವ MLA ಚುನಾವಣೆಗಿಂತ ಪೂರ್ವದಲ್ಲಿ ನಿಮ್ಮ ಚುನಾವಣೆ ಅಂದರೆ ಗ್ರಾಮ ಪಂಚಾಯಿತಿ ಅಂದರೆ ಕಾರ್ಯಕರ್ತರ ಚುನಾವಣೆ. ನಿಮ್ಮ ಚುನಾವಣೆಯನ್ನು ಇವತ್ತು ರವೀಂದ್ರಪ್ಪ ಅವರೇ ಹೇಳ್ತೀನಿ, ದಯಮಾಡಿ ಇಲ್ಲಿವರೆಗೂ ಏನು ಅಂತಕ್ಕಂಥದ್ದು ನನಗೆ ಬೇಡ. ಯಶೋಧರಣ್ಣ ಅವರು ಹಿರಿಯಕರಿದ್ದಾರೆ, ಅವ್ರಿಗೂ ಮನವಿ ಮಾಡ್ತೀನಿ ವೇದಿಕೆ ಮೇಲೆ. ಯಾಕೆಂದ್ರೆ ಎಲ್ಲ ನಮ್ಮ ಕುಟುಂಬದ ಸದಸ್ಯರು ಮುಂದೆ ಕೂತಿರ್ತಕ್ಕಂಥವ್ರು, ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ದಯಮಾಡಿ ಇಂದಿನಿಂದ ನೀವು ಪ್ರತಿ ಗ್ರಾಮಕ್ಕೂ ಹೋಗಬೇಕು, ಪ್ರತಿ ಪಂಚಾಯಿತಿಗೂ ಮುಟ್ಟಬೇಕು, ಪ್ರತಿ ಬೂತ್ ಲೆವೆಲಲ್ಲೂ ಕೂಡ ಕಾರ್ಯಕರ್ತರು ಯಾರ್ಯಾರು ಪ್ರಾಮಾಣಿಕವಾಗಿ ಪಕ್ಷದ ಪರವಾಗಿ ದುಡ್ಕೊಂಡು ಬಂದಿದ್ದಾರೆ ದಯಮಾಡಿ ಅವ್ರನ್ನ ಗುರುತಿಸಿ ಮನೆಯಿಂದ ಹೊರಗಡೆ ಕರ್ಕೊಬನ್ನಿ. ದಯವಿಟ್ಟು ಅವರ ಕೈಯಲ್ಲಿ ಮುಂದಿನ ದಿನಗಳಲ್ಲಿ ನೀವು ಶಾಸಕರಾಗ್ತಕ್ಕಂಥದ್ದಷ್ಟೇ ಅಲ್ಲ, ಜನತಾದಳ ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ನಾಯಕತ್ವಕ್ಕೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ದಯಮಾಡಿ ನೀವೆಲ್ಲ ಮಾಡಬೇಕು. ಇಂದಿನಿಂದನೇ ಮತ್ತೆ ಯಶೋಧರಣ್ಣ ಜಯಣ್ಣ ಅವ್ರಿಗೆ ಮತ್ತೆ ನಾನು ಭಾಳ ಕೈ ಜೋಡಿಸಿ ಮನವಿ ಮಾಡ್ತೇನಣ್ಣ, ದಯವಿಟ್ಟು ಯಾವ ಕಾರಣಕ್ಕೂ ನಮ್ಮಲ್ಲಿ ಯಾವುದೇ ಸಣ್ಣ ಪುಟ್ಟ ವೈಮನಸ್ಸುಗಳಿದ್ರು ಎಲ್ಲವೂ ಕೂಡ ಬದಿಗಿಟ್ಟು ಪಕ್ಷದ ಪರವಾಗಿ. ಆಮೇಲೆ ನಾನು ಇನ್ನೊಂದು ಭಾಳ ಈಗ ಒಂದು ಗಮನಿಸಿದೆ, ನೀವು ನೋಡಿದ್ರಿ ಎಲ್ಲ ಸ್ವಲ್ಪ ಕೂಗಾಡ್ತಾ ಇದ್ರು, ಗೊತ್ತಿಲ್ಲ ಒಬ್ಬ ಇಲ್ಲಿ ತಾಲೂಕಿನ ಯುವ ಘಟಕದ ಅಧ್ಯಕ್ಷನ, ದಯವಿಟ್ಟು ನೋಡ್ರಪ್ಪ, ನಾನು ಬೇಕಾದರೆ ಅಲ್ಲಿ ಕೂತ್ಕೋತೀನಿ, ನಾನೇನು ವೇದಿಕೆ ಮೇಲೆ ಕೂತ್ಕೋಬೇಕು ಅಂತ ಇಲ್ಲ. ದಯವಿಟ್ಟು ನಿಮಗೆ ಪಕ್ಷ ಒಂದು ಸ್ಥಾನಮಾನ ಕೊಟ್ಟಂಥ ಸಂದರ್ಭದಲ್ಲಿ ಪಕ್ಷದ ಗೌರವವನ್ನು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಯಾಕೆ ಇದು ಮಾತಾಡ್ತಾ ಇದ್ದೀನಿ ಅಂದರೆ, ಇದು ಪಕ್ಷದ ಸಂಘಟನೆಯ ಸಭೆ. ಇವೆಲ್ಲ ನಾನು ಮತ್ತೆ ಇನ್ನೂ ಆಂತರಿಕವಾಗಿ ಮಾತನಾಡ್ತಕ್ಕಂಥದ್ದು ಸಾಕಷ್ಟು ವಿಚಾರಗಳಿದೆ, ಮಾತನಾಡ್ತೇನೆ. ದಯವಿಟ್ಟು ಈ ರೀತಿ ಯಾರು ಮುಂದೆ ನಡ್ಕೋಬಾರ್ದು. ಯಾಕೆಂದರೆ ಮುಂದೆ ಜನ ನಮ್ಮನ್ನು ಪ್ರೀತಿಸ್ತಕ್ಕಂಥ ಜನ ಇರ್ತಾರೆ. ನೀವು ಈ ರೀತಿ ವೇದಿಕೆ ಮೇಲೆ ಒಬ್ರಿಗೊಬ್ರು ಗುದ್ದಾಡ್ಕೊಂಡು ಒದ್ದಾಡ್ಕೊಂಡ್ರೆ ಮತ್ತು ಅವ್ರ ಮನಸ್ಸು ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನಾಗ್ತದೆ? ಯಾಕೆಂದರೆ ನೀವು ಕಷ್ಟಪಟ್ಟು ಸಭೆ ಮಾಡಿದ್ದೀರಿ, ಯಶಸ್ಸು ಮಾಡಿದ್ದೀರಿ. ಇವತ್ತು ದೊಡ್ಡ ಮಟ್ಟದಲ್ಲಿ ನೋಡಿ ಒಂದು ಕುರ್ಚಿ ಖಾಲಿ ಆಗಿಲ್ಲ, ಅಷ್ಟು ಪ್ರೀತಿಯಿಂದ ಇವತ್ತು ಈ ಪಕ್ಷ ಕಟ್ಬಳಿಸಿರ್ತಕ್ಕಂಥವ್ರು ಇದ್ದಾರೆ. ದಯಮಾಡಿ ಅಂಥವ್ರಿಗೆಲ್ಲ ನಮ್ಮ ಆತ್ಮವಿಶ್ವಾಸ ತುಂಬಿಸ್ಬೇಕಣ್ಣ. ಮತ್ತೆ ಇನ್ನೂ ಹಲವಾರು ಸಭೆ ಸಮಾರಂಭಗಳಲ್ಲಿ ಬರ್ತೇನೆ. ಅಷ್ಟೇ ಅಲ್ಲ, ಯಾವುದೇ ಸಣ್ಣ ಪುಟ್ಟ ವಿಷಯಗಳಿದ್ರು ಹಿರಿಯೂರು ತಾಲೂಕಿಗೆ ನಿರಂತರವಾಗಿ ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಜೊತೆಯಲ್ಲಿ ಇರ್ತಾನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಅರಿಯಬ್ಬೆ ಗ್ರಾಮ ಮತ್ತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಧರ್ಮಪುರ ಹೋಬಳಿ ತಾಲೂಕಾದ್ಯಂತ ತಾಲೂಕಾದ್ಯಂತ ಎಲ್ಲ ಪಕ್ಷದ ಅಭಿಮಾನಿಗಳು, ಕಾರ್ಯಕರ್ತರು, ಮುಖಂಡರು, ನೀವೆಲ್ಲರೂ ಇವತ್ತೇನು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಪಕ್ಷದ ಪರವಾಗಿ, ಸನ್ಮಾನ್ಯ ದೇವೇಗೌಡರ ಸಾಹೇಬರ ಪರವಾಗಿ,
ಕುಮಾರಣ್ಣನ ಪರವಾಗಿ ಈ ಪಕ್ಷದ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಲ್ವಳ್ಳಿ ಭಾಗದಲ್ಲಿ ಕೆರೆಯಲ್ಲಿ ನೀರನ್ನ ತುಂಬಿಸ್ತಕ್ಕಂಥ ಕೆಲಸ ನೆನೆಗುದ್ದಿಗೆ ಬಿದ್ದಿದೆ ಅಂತಕ್ಕಂಥದ್ರ ಬಗ್ಗೆ ಮತ್ತೆ ನಮ್ಮ ಮುಖಂಡರುಗಳು ಪ್ರಸ್ತಾವನೆಗೆ ಇಟ್ಟಿದ್ದಾರೆ. ಬಹುಶಃ ಇವೆಲ್ಲವನ್ನ ಬಗೆಹರಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರದಿಂದ 100ಕ್ಕೆ 100ರಷ್ಟು ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನು ಕೂಡ ಇತ್ಯರ್ಥ ಮಾಡಿಕೊಡ್ತೇವೆ. ಧನ್ಯವಾದ.